श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं वृत्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ಕೃತಾ ಪ್ರತಿಜ್ಞಾ ಚ ವೃಕೋದರೇಣ ಭೇತ್ಸ್ಯೇತವೋರು ಇತಿ ಯುಕ್ತಿಪೂರ್ವಕಂ ಸಂಶ್ರಾವಯಾನೇನ ತದೇಶ ಧರ್ಮತೋ ಜಘಾನ ದುರ್ಯೋಧನ ಮಗ್ರಕರ್ಮ. ದುರ್ಯೋಧನಂ ಅಗ್ರ್ಯ ಕರ್ಮ ಅಂತ ಇದೆ. ಇತೋಪಿ ನಾಭೇಃ ಅಧಸ್ತಾತ್ ಹನನಂ ನೈವ ಅಧರ್ಮಃ ಇತ್ಯಾಹ. ನಾಭಿಯ ಕೆಳಗೆ ಹೊಡೆದದ್ದು ಕೂಡ ಧರ್ಮ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಕಾರಾಂತರೇನಾಪಿ ಅಧೋಹನನಸ್ಯ ನ ದೋಷತ್ವಂ. ಸಂಶ್ರಾವಯಾನೇನ ಸರ್ವಾನ್ ಶ್ರಾವಯತ ಯುಕ್ತಿಪೂರ್ವಕಂ ದ್ರೌಪದ್ಯೈ ಉರೋಹ ಪ್ರದರ್ಶಿತತ್ವಾತ್. ಎಲ್ಲರ ಸಮಕ್ಷಮದಲ್ಲಿ ದುರ್ಯೋಧನ ಏನ್ ಮಾಡಿದ? ದ್ರೌಪದಿ ದೇವಿಗೆ ತೊಡೆಯನ್ನು ತೋರಿಸಿ ತೊಡೆಯಲ್ಲಿ ಬಂದು ಕೂತುಕೋ ಅಂತ ಹೇಳಿದ. ಆಗ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರು, ತೊಡೆಯನ್ನು ಮುರಿತೀನಿ ಹಾಗೆ ಅಂತ. ತಸ್ಮಾತ್ ಏಷಃ ಭೀಮಃ ಧರ್ಮತಃ ಏವ ಜಗಾನ. ಅವ ಕಾರಣದಿಂದ ಪ್ರತಿಜ್ಞೆಯನ್ನ ಮಾಡಿದ್ರು. ಆ ಕಾರಣದಿಂದಲೂ ಕೂಡ ತೊಡೆಯನ್ನ ಮುರಿದು ಸಂಹಾರ ಮಾಡಿದ್ದು, ಕೆಳಗೆ ಬೀಳ್ಸಿದ್ದು ಅದು ಯುಕ್ತವೇ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಧೋ ನ ಹನ್ಯಾದಿತಿ ಉತ್ಸರ್ಗಸ್ಯ ನ ಹಿಂಸ್ಯಾತ್ ಸರ್ವಾನ್ ಭೂತಾನಿ ಇತ್ಯುತ್ಸರ್ಗವತ್. ದುಷ್ಟೇಶು ಪ್ರತಿಜ್ಞಾಪಾಲನಾಖ್ಯ ಅಪವಾದೇನ. ಸಾಮಾನ್ಯವಾಗಿ ಅರ್ಥ ಹೇಳ್ತಾರೆ, ತೊಡೆ ಕೆಳಗೆ ಮುರಿಬಾರ್ದು ಅಂತ. ಯಾಕೆ? ಸಾಮಾನ್ಯ ಪ್ರಾಣಿಗಳ ಮೇಲೆ ದಯೆ ಇರಬೇಕು, ಒಳ್ಳೆ ಜೀವರಾಶಿಗಳನ್ನ ಯಾರು ತೊಂದರೆ ಕೊಡೋದಿಲ್ಲ ಅವರನ್ನ ಏನ್ ಮಾಡಬಾರ್ದು, ಸುಮ್ನೆ ಹೋಗಿ ಗದಾಯುಧ ಮಾಡಿ ಹೊಡೆಯೋದು ಹಿಂಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ದುರ್ಯೋಧನನ್ ಕೇಸ್ ಆಗಿಲ್ಲ, ದುಷ್ಟ ಅವನು. ದುಷ್ಟರಿಗೆ ಏನಾರು ಮಾಡಿ ಕತೆ ಮುಗಿಸಿದ್ರು ಸರಿ, ಅದು ಧರ್ಮವೇ ಆಗ್ತದೆ. ಯಾಕೆ? ದುಷ್ಟ ಅವನು. ಈಗ ಟೆರರಿಸ್ಟ್ ಇದ್ದಾರೆ, ಟೆರರಿಸ್ಟ್ ಹೋಗಿ ನೀವು ಗನ್ನಿಂದ ಶೂಟ್ ಮಾಡಬಾರ್ದು ಹಾಗೆಂತ ಹೇಳಿದ್ರೆ, ವಿಷ ಕೊಡಬಾರ್ದು ಹಾಗಂತ ಹೇಳಿದ್ರೆ, ಏನ್ ಮಾಡಿದ್ರು ಸರಿ, ಟೆರರಿಸ್ಟ್ ಸತ್ತರೆ ಸಾಕು ಅಲ್ಲವಾ? ಹೇಗೋ ಆಗ ದೇಶದ ರಕ್ಷಣೆ ಆಗ್ತದೆ. ಹೇಗೋ ಅದೇ ತರ ದುಷ್ಟರನ್ನ ಏನ್ ಮಾಡಿದ್ರೆ ಸಂಹಾರ ಮಾಡಿದ್ರು ಕೂಡ ಅದು ಧರ್ಮವೇ ಆಗ್ತದೆ. ಅದರಿಂದ ಆ ರೀತಿಯಿಂದ ನೋಡಿದರೂ ಕೂಡ ನಾಭಿಯ ಕೆಳಗೆ ಹೊಡೆದದ್ದು ಧರ್ಮ ಅಂತ ಆಗೋದಿಲ್ಲ. ಸಾಮಾನ್ಯ ನಿಯಮ ಬೇರೆ, ಸಜ್ಜನರಿಗೆ ದುಷ್ಟ ಸಂಹಾರಕ್ಕಾಗಿ ಸಂದರ್ಭದಲ್ಲಿ ಬರತಕ್ಕ ನಿಯಮ ಬೇರೆ ಹಾಗೆ. ವಾಸುದೇವ ವಚ ಶ್ರುತ್ವ ಧರ್ಮಚ್ಛಲಮಿತಿ ಬ್ರುವನ್ ರೌಹಿಣೇಯೋ ಜಗಾಮಾಶು ಸ್ವಪುರೀಮೇವ ಸಾನುಗಃ. ಬಲಭದ್ರ ಆಗ ಇಷ್ಟು ಮಾತನ್ನ ಕೃಷ್ಣ ಹೇಳಿದ್ದು ಬಲರಾಮನಿಗೆ. ಬಲರಾಮ ಏನ್ ಹೇಳಿದ್ದ? ಅಧರ್ಮ ಯುದ್ಧ ನಡೀತಾ ಇದೆ, ಧರ್ಮದಿಂದ ಯುದ್ಧ ನಡೀತಾ ಇಲ್ಲ, ಭೀಮಸೇನ ದೇವರು ಹೊಡೆದದ್ದು ತಪ್ಪು ಹಾಗೆ ಅಂತ ಭೀಮನನ್ನೇ ಹೊಡೆಯಕ್ ಬಂದ್ರು ಬಲರಾಮ ದೇವರು. ಆಗ ಕೃಷ್ಣ ತಡೆದು ಹೇಳಿದ್ದು, ಇಲ್ಲ ಧರ್ಮದಿಂದಲೇ ಆಗಿದೆ ಹಾಗೆ ಅಂತ. ಅದಕ್ಕೆ ಇಷ್ಟೆಲ್ಲ ಕಾರಣಗಳನ್ನು ಕೂಡ ಆಚಾರ್ಯರು ಸಮರ್ಥನೆ ಮಾಡಿದ್ರು. ಈ ರೀತಿಯಾಗಿ ವಾಸುದೇವನ ಅಂದ್ರೆ ಕೃಷ್ಣನ ಮಾತನ್ನು ಕೇಳಿ ರೋಹಿಣಿಯ ಮಗನಾದ ಬಲರಾಮ ದೇವರು ಆ ಕೃಷ್ಣನ ಮಾತನ್ನು ಕೇಳಿ ಧರ್ಮಚ್ಛಲ ಅಭಿಮಾನಿಕೋಯಂ ಧರ್ಮಾಭಾಸಃ ಇತ್ಯಾವತ್. ಇದು ವಾಸ್ತವಿಕವಾಗಿ ಧರ್ಮ ಅಲ್ಲ, ಧರ್ಮದಂತೆ ತೋರ್ತಾ ಇದೆ ಹಾಗೆ ಅಂತ ಕೃಷ್ಣನನ್ನೇ ಬೈದು ಇತಿ ಬ್ರುವನ್ಸನ್ ಈ ರೀತಿಯಾಗಿ ಹೇಳಿ ಭೃತ್ಯೈಹಿ ಸಹಿತ ನಮ್ಮ ಭೃತ್ಯರಿಂದ ಕೂಡಿದರಾಗಿ ಸ್ವಪುರೀಂ ದ್ವಾರಕಾಂ ಪ್ರತಿ ಜಗಾಮ. ಕೃಷ್ಣ ಹೇಳಿದ್ದನ್ನು ಕೂಡ ಅವರು ಪರಿಗಣನೆ ಮಾಡದೆ ಅಲ್ಲಿಂದ ಹೊರಟೋದ್ರು ಅಂತ ಹೇಳ್ತಾರೆ. ತಸ್ಮಿನ್ ಗತೆ ವಾಸುದೇವಂ ಸಮಪೃಚ್ಛತ್ ಯುಧಿಷ್ಠಿರಃ ಧರ್ಮೋಯಂ ಅಥವಾ ಧರ್ಮಃ ಇತಿ ತಂಪ್ರಾಹ ಕೇಶವಃ. ಇಷ್ಟೆಲ್ಲ ಆದ ಮೇಲೆ
ಆ ಯುಧಿಷ್ಠಿರ ಬಂದು ಕೇಳ್ತಾನೆ ಕೃಷ್ಣನನ್ನ, ಕೃಷ್ಣ ನೀನು ಹೇಳು, ಇದೇನು ಧರ್ಮ ಯುದ್ಧನೋ ಅಧರ್ಮ ಯುದ್ಧನೋ, ಬಲಭದ್ರ ಹಿಂಗೆ ಹೇಳಿ ಹೋಗ್ತಾ ಇದ್ದಾರೆ ಹಾಗೆ ಅಂತ ಯುಧಿಷ್ಠಿರ ಕೃಷ್ಣನನ್ನ ಪ್ರಶ್ನೆ ಮಾಡಿದ. ಇತಿ ಪ್ರಾಹ. ಆಗ ಕೃಷ್ಣ ಅವನಿಗೆ ಏನ್ ಹೇಳಿದ, ಯುಧಿಷ್ಠಿರನಿಗೆ ಪರಮಾತ್ಮ ಏನ್ ಹೇಳಿದ, ನ ಸಾಕ್ಷಾ ಧರ್ಮತೋ ವಧ್ಯ ಏತು ಪಾಪತಮಾ ನರಾಹ ದೇವೈರ್ಹಿ ವಂಚಯಿತ್ವೈವ ಹತಾ ಪೂರ್ವಂ ಸುರಾರಯಃ ಹತೋಯಮಪ್ಯಧರ್ಮೇನ ಹತೋ ನಾತ್ರಾಸ್ತಿ ದೂಷಣಂ. ಕೃಷ್ಣ ಏನ್ ಹೇಳಬೇಕಾಗಿತ್ತು, ಬಲರಾಮನಿಗೆ ಹೇಳಿದಂತೆ ಧರ್ಮದಿಂದ ಯುದ್ಧ ಆಗಿದೆ ಅಂತಾನೆ ಹೇಳಬೇಕು ಅಲ್ವೋ, ಹಾಗೆ ಹೇಳಿಲ್ಲ ನೋಡಿ. ಕೃಷ್ಣನಿಗೆ ಕೃಷ್ಣನ ಚಮತ್ಕಾರ ಅದು. ಅದು ಯಾಕೆ ಅಂತ ಆಚಾರ್ಯ ಮುಂದೆ ಅದನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮ ಏನ್ ಹೇಳಿದ ನೋಡಪ್ಪ, ನ ಸಾಕ್ಷಾ ಧರ್ಮತಃ ವದ್ಯ, ಈ ದುಷ್ಟರಿದ್ದಾರಲ್ಲ, ಪಾಪತಮಾ ನರಾಹ, ಪಾಪಿಷ್ಠರಾದ ನರರು ಅಂತ ಯಾರಿದ್ದಾರೆ ಮನುಷ್ಯರು, ಅವರನ್ನೆಲ್ಲ ಧರ್ಮ ಮಾರ್ಗದಲ್ಲೇ ಕೊಲ್ಲಬೇಕು ಅಂತ ನಿಯಮ ಇಲ್ಲ. ಧರ್ಮದಿಂದ ಸಂಹಾರ ಮಾಡಲೇಬಾರದು ಅಂತಾರೆ. ಧರ್ಮ ಮಾರ್ಗದಿಂದ ಅವರನ್ನು ಸಂಹಾರ ಮಾಡಲಿಕ್ಕೆ ನಾಲಾಯ್ತು, ಪಾಪಿಷ್ಠರು. ಅದರಿಂದ ದೇವೈರ್ಹಿ ವಂಚಯಿತೇವ ಹತಾಪೂರ್ವ ಸುರಾರಯ, ಇದು ದೇವಾಸುರ ಯುದ್ಧದಲ್ಲೂ ಕೂಡ ಹಿಂದೆ ಹೀಗೆ ಆಗಿದೆ. ದುಷ್ಟರು ಏನ್ ಮಾಡಿದ್ರು, ಸಂಹಾರ ಮಾಡಿದ್ರು ಅದು ಧರ್ಮವೇ. ಅದರಿಂದ ಅಯಮಪಿ ಅಧರ್ಮೇನ ಹತಃ ನಾತ್ರಾಸ್ತಿ ದೂಷಣಂ, ಈ ಒಂದು ಯುದ್ಧವೂ ಕೂಡ ಅಧರ್ಮದಿಂದಲೇ ಆಗಿದೆ. ಪಾಪಿಷ್ಠರು ಅವರ ಅಧರ್ಮ ಮಾರ್ಗದಿಂದ ಸಂಹಾರ ಮಾಡಿದರೆ ಅದೇನು ಪಾಪ ಆಗೋದಿಲ್ಲ, ಅಧರ್ಮ ಆಗೋದಿಲ್ಲ. ಅದು ಅಧರ್ಮ ಮಾರ್ಗ ಹಿಡಿದು ಸಂಹಾರ ಮಾಡಿದ್ರು ಕೂಡ ಅದು ಅಧರ್ಮ ಅಂತ ಆಗೋದಿಲ್ಲ. ಧರ್ಮ ಸೂಕ್ಷ್ಮ ಅದು. ಅದರಿಂದ ಅಧರ್ಮದಿಂದಲೇ ಆಗಿದೆ. ಆದರೂ ಕೂಡ ಯುಧಿಷ್ಠಿರನಿಗೆ, ಅದು ಭೀಮಸೇನ ದೇವರಿಗೆ ಮಹಾಪುಣ್ಯವೇ ಇದರಿಂದ ಹೊರತು ಪಾಪ ಅಲ್ಲ ಅಂತ ಇಷ್ಟು ವಿಚಾರವನ್ನ ಹೇಳಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ ಯುಧಿಷ್ಠಿರನಿಗೆ. ಅಧರ್ಮದಿಂದಲೇ ಯುದ್ಧ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಭೀಷ್ಮದ್ರೋಣೌ ಚ ಕರ್ಣಶ್ಚ ಯದೈವೋಪಾಧಿನಾ ಹತಾಃ ಕೋನು ಧುರ್ಯೇನ ಪಾಪೇ ಹತೇ ದೋಷಃ ಕಥಂಚನ. ಇದನ್ನೇ ಕಮಿತ್ಯ ನ್ಯಾಯದಿಂದ ಸಮರ್ಥನೆ ಮಾಡ್ತಾ ಇದ್ದಾನೆ ಕೃಷ್ಣ. ಯಾವ ಕಾರಣದಿಂದ ಭೀಷ್ಮದ್ರೋಣೌ ಚ ಕರ್ಣಶ್ಚ ಇತ್ಯೇದೇವ್, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಕೂಡ ಒಂದು ರೀತಿಯಾಗಿ ಅಧರ್ಮದಿಂದಲೇ ಸಂಹಾರ ಮಾಡಲ್ಪಟ್ಟಿದ್ದಾರೆ. ಸ್ಟ್ರೈಟ್ ಆಗಿ ನೋಡಿ, ಭೀಷ್ಮರ ಪತನ ಹೇಗಾಯಿತು, ಶಿಖಂಡಿಯನ್ನ ಮುಂದೆ ಇಟ್ಕೊಂಡು ಅರ್ಜುನ ಯುದ್ಧ ಮಾಡಿ. ಶಿಖಂಡಿ ಅವನು ಸ್ತ್ರೀ, ಒಳಗೆ ಸ್ತ್ರೀ ಜೀವ ಇದೆ, ಪುರುಷ ರೂಪದಿಂದ ಇದ್ದಾನೆ. ಅದರಿಂದ ಭೀಷ್ಮರು ತಾವು ಯುದ್ಧ ಮಾಡದೆ ನಿಂತರು, ಅರ್ಜುನ ಬಾಣ ಬಿಟ್ಟ ಶರಪಂಚರದಲ್ಲಿ ಮಲಗಿದರು. ಇನ್ನು ದ್ರೋಣನ ಕತೆ ಏನಾಯ್ತು, ಅಶ್ವತ್ಥಾಮ ಹತಃ ಅಂತ ಯುಧಿಷ್ಠಿರನೇ ಹೇಳಿ, ಅಶ್ವತ್ಥಾಮ ಹತ ಕುಂಜರ ಅಂತ ಮೆತ್ತಗೆ ಹೇಳಿದ. ಅಶ್ವತ್ಥಾಮ ಹತ ಅಂತ ದ್ರೋಣನಿಗೆ ಕೇಳಿಸ್ತು, ಶಸ್ತ್ರತ್ಯಾಗ ಮಾಡಿದ್ರು, ದೇಹ ಬಿಟ್ರು, ದೃಷ್ಟದ್ಯುಮ್ನ ಬಂದು ತಲೆ ಕಡಿದು ಹೋದ. ಇನ್ನು ಕರ್ಣ, ಭೂಮಿಯಲ್ಲಿ ರಥ ಹೂತೋಯ್ತು, ಕೆಳಗೆ ರಥವನ್ನ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನ ಬಾಣವನ್ನ ಬಿಟ್ಟದ್ದು. ಅದರಿಂದ ದುಷ್ಟರನ್ನ ಅಥವಾ ದುಷ್ಟರನ್ನ ಅನುಸರಿಸುವವರನ್ನ ಧರ್ಮ ಮಾರ್ಗದಲ್ಲಿ ಕೊಲ್ಲಬೇಕು ಅಂತ ನಿಯಮ ಇಲ್ಲ. ಅಧರ್ಮ ಮಾರ್ಗದಲ್ಲಿ ಮೇಲ್ನೋಟಕ್ಕೆ ಅಧರ್ಮ ಅಂತ ಅನಿಸಿದ್ರು ಕೂಡ ಅದು ಧರ್ಮವೇ ಆಗಿರುತ್ತದೆ ಅಂತ. ಧರ್ಮತಶ್ಚ ಪ್ರತಿಜ್ಞೇಯಂ ಕೋನು ದುರ್ಯೋಧನೆ ಪಾಪೇ ಹತೋ ದೋಷ ಕಥಂಚನ. ಆ ರೀತಿಯಾಗಿ ತಸ್ಮಾತ್ ಕಾರಣ ಕಥಂಚನ ಏನಚಿತ್ ಪ್ರಕಾರೇಣ, ಯಾವುದೇ ಪ್ರಕಾರದಿಂದ ಆಗಲೂ ಕೂಡ ಸರಿ, ದುರ್ಯೋಧನ ಹತೇ ಸತಿ ಕೋನು ದೋಷ, ದುರ್ಯೋಧನ ಸಂಹಾರ ಆದಂತ ಆದ ಮೇಲೆ ಏನು ದೋಷ ಇದೆ, ಯಾವ ದೋಷವೂ ಇಲ್ಲ. ಹಾಗೆ ಪ್ರತಿಜ್ಞಾ ಪಾಲನಾಯಾಪಿ ಬಿಭೇದ್ ಊರು ವೃಕೋದರ ಧರ್ಮತಶ್ಚ ಪ್ರತಿಜ್ಞೇಯಂ ಕೃತಾನೇನಾನುರೂಪತಃ. ಇತೋಪಿ ಅಧರ್ಮತಃ ಕಥಂ ಇತ್ಯಾಕ್ಷೇಪಃ ನ ಕರ್ತವ್ಯ. ಗದಾಯುದ್ಧೆ ಉರುಭೇದನ ಪ್ರತಿಜ್ಞಾ ಚ ಕಥಂ, ಪ್ರತಿಜ್ಞಾ ಪಾಲನೆಗಾಗಿ ಮಾಡಿರೋದು. ಭೀಮಸೇನ ದೇವರು ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ತೊಡೆ ಮುರಿತೀನಿ ಅಂತ ಮಾಡಿದ ಮೇಲೆ ತೊಡೆಯಲ್ಲಿ ಹೊಡಿದೆ ಎಲ್ಲಿ ಹೊಡೆಯಕ್ಕಾಗ್ತದೆ, ತೊಡೆಯಲ್ಲಿ ಹೊಡೆದ್ರನೆ ತೊಡೆ ಮುರಿಯೋದು. ಅದರಿಂದ ನಾಭಿಯ ಕೆಳಗೆ ಹೊಡೆದ್ರು ಅಂತ ಹಿಂದೆ ಅದನ್ನೆಲ್ಲ ಸಮರ್ಥನೆ ಮಾಡಿದ್ರು. ನಾಭಿಯ ಕೆಳಗೆ ಹೊಡೆದಿಲ್ಲ, ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಆದರೂ ಕೂಡ ಕೃಷ್ಣ ಹೇಳಿದಾಗ ಏನ್ ಹೇಳಿದ, ಪ್ರತಿಜ್ಞಾ ಪಾಲನೆಗಾಗಿ ತೊಡೆಯನ್ನು ಮುರಿತೀನಿ ಅಂತ ಹೇಳಿದ. ಅದರಿಂದ ಭೀಮ ಮಾಡಿದ್ದು ಕರೆಕ್ಟೇ ಹಾಗೆ ಅಂತ ಕೃಷ್ಣನ
ಸಮರ್ಥನೆ. ಧರ್ಮತಶ್ಚ ಪ್ರತಿಜ್ಞೇಯ ಕೃತ ಅನೇನ ಅನುರೂಪತಃ. ಪ್ರತಿಜ್ಞೆಯ ತಕ್ಕಂತೆ ಕೆಲಸ ನಡೆದಿದೆ. ಅದರಿಂದ ಕೃಷ್ಣಾಯಾಹ ಉರು ಸಂದರ್ಶನ ಸಮಯೇ ಉರುಭೇದನ ಪ್ರತಿಜ್ಞಾಯಾಹ ಏವ ಅನುರೂಪತ್ವ. ಭೀಮ ಏನು ಪ್ರತಿಜ್ಞೆ ಮಾಡಿದ್ರು ಅದಕ್ಕೆ ಅನುಗುಣವಾಗಿಯೇ ಇದೆ. ಅದರಿಂದ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಲೋಕತೋಪಿ ನ ಧರ್ಮಸ್ಯ ಹಾನಿರತ್ರ ಕಥಂಚನ ಯೇ ಭೀಮಸ್ಯ ಅಪ್ರಭಾವಜ್ಞ ಆಪದ್ಧರ್ಮಂ ಚ ಮನ್ವತೆ. ಲೋಕತೋಪಿ ನ ಧರ್ಮ ಹಾನಿ. ಲೋಕದ ದೃಷ್ಟಿಯಿಂದ ನೋಡಿದರೂ ಕೂಡ ಯಾವ ಹಾನಿಯೂ ಆಗ್ಲಿಲ್ಲ, ಧರ್ಮ ಹಾನಿಯೂ ಆಗಿಲ್ಲ. ಆಪದ್ಧರ್ಮತ್ವೇನ ಪ್ರದರ್ಶಿತತ್ವ. ಇದೆಲ್ಲ ಎಂಥದ್ದು? ಆಪದ್ಧರ್ಮ ಇದು. ಇನ್ನೇನ್ ಮಾಡೋದು? ಧರ್ಮ ಪ್ರತಿಜ್ಞೆ ಪರಿಪಾಲನೆ ಪ್ರತಿಜ್ಞೆ ಮಾಡಿ ಆಗಿತ್ತು. ಇನ್ನು ದುರ್ಯೋಧನನ್ನ ಸಂಹಾರ ಮಾಡಬೇಕು ಆಪತ್ಕಾಲ. ಇಲ್ಲದ್ರೆ ದುರ್ಯೋಧನ ಏನ್ ಮಾಡ್ತಾನೆ? ಭೀಮನನ್ನೇ ಹೊಡಿತಾನೆ. ಅದರಿಂದ ಆಪತ್ಕಾಲ ಧರ್ಮ ಇದು, ಅದರಿಂದ ನಡೀತದೆ ಹಾಗೆ ಅಂತ. ಅಜ್ಞಜನ ಅಪೇಕ್ಷೆಯ ಅಯಂ ಆಪದ್ಧರ್ಮ ನ ಅಭಿಜ್ಞಜನ ಅಪೇಕ್ಷೆಯ ಅಪಿಜ್ಞಜನ ಅಪೇಕ್ಷೆಯ ಇತ್ಯಾಹ ಯ ಇತಿ. ಯಹ ಭೀಮಸ್ಯ ಅಪ್ರಭಾವಜ್ಞಾಃ ಅಪದ್ಧರ್ಮಂ ಚ ಮನ್ವಂತೆ. ಭೀಮಸೇನ ದೇವರ ಹನನ ಅಂದ್ರೆ ದುರ್ಯೋಧನನ್ನ ಮಾಡಿದ ಸಂಹಾರ ಅದು ಊರ್ಧ್ವ ಹನನನೇ. ನಾಭಿಯಲ್ಲೇ ಹೊಡೆದು ಯುದ್ಧ ಮಾಡಿದ್ದದು. ಅದನ್ನ ಆಪದ್ಧರ್ಮ ಅಂತ ಕೆಲವರು ತಿಳಿದಿದ್ದಾರೆ ಅಂತ ಹೇಳ್ತಾರೆ. ಆಪದ್ಧರ್ಮ ಅಲ್ಲ ಅದು. ಭೀಮಸೇನ ದೇವರು ಮಾಡಿದ್ದು ಧರ್ಮನೇ, ಇವರಂಗ ತಿಳಿದಿದ್ದಾರೆ ಅಂತ. ಪ್ರಾಣನಾಶ ಪ್ರಾಪ್ತಿ ರೂಪಾಯ ಆಪದಿ ಯಥಾ ಕಥಂಚಿತ್ ಪ್ರಾಣರಕ್ಷಣಸ್ಯ ಧರ್ಮತ್ವಾತ್. ಪ್ರಾಣನಾಶ ಆಗುವ ಆಪದ್ಧರ್ಮ ಅಂದ್ರೆ ಏನು? ತನ್ನ ಪ್ರಾಣವೇ ಹೊಟ್ಟೋಗುವ ಸಂದರ್ಭದಲ್ಲಿ ಏನಾರು ಮಾಡಿ ಪ್ರಾಣ ರಕ್ಷಣೆಯನ್ನ ಮಾಡ್ಕೋಬೇಕು. ಅದನ್ನ ಆಪದ್ಧರ್ಮ ಅಂತ ಕರಿತೀವಿ. ಆ ರೀತಿಯಾಗಿ ಭೀಮಸೇನ ದೇವರಿಗೆ ಯಾವ ಆಪದ್ಧರ್ಮವೂ ಬಂದಿಲ್ಲ, ಆಪತ್ಕಾಲವೂ ಬಂದಿಲ್ಲ. ಆದರೂ ಕೂಡ ಜನ ಆಗ ತಿಳಿದಿದ್ದಾರೆ, ಅಧರ್ಮ ಅಂತ ತಿಳಿದಿದ್ದಾರೆ. ವಾಸ್ತವಿಕವಾಗಿ ಅಧರ್ಮ ನಡೆದಿಲ್ಲ ಅದು ಹಾಗೆ ಅಂತ. ಅವಧ್ಯದ್ವೇ ಶಿವವರಾತ್ ಗದಾ ಶಿಕ್ಷಾ ಬಲಾದಪಿ ಜರಾಸಂದೋಪಮೋ ಯಸ್ಮಾತ್ ಧಾರ್ತರಾಷ್ಟ್ರಸ್ಸು ವಿಶ್ರುತಃ. ಜರಾಸಂದ ಸಮಬಲಂ ದುರ್ಯೋಧನಂ ಹಂತುಂ ಸಮರ್ಥಃ ಭೀಮಃ. ಜರಾಸಂದನಿಗೆ ಎಷ್ಟು ಬಲ ಇತ್ತೋ ಅಷ್ಟು ಬಲ ದುರ್ಯೋಧನನಿಗೆ ಇದೆ ಅಂತ ಹೇಳ್ತಾರೆ. ಅದರಿಂದ ಜರಾಸಂದನನ್ನ ಕೊಂದ ಭೀಮನಿಗೆ ದುರ್ಯೋಧನನ್ನ ಕೊಲ್ಲೋದು ಏನ್ ಕಷ್ಟ? ಅನಾಯಾಸವಾಗಿ ಕೊಲ್ತಾರೆ. ಯದ್ಯಪಿ ದುರ್ಯೋಧನನ ಒಳಗಿದ್ದು ಬಲವನ್ನು ಕೊಡುವವರು ಯಾರು? ವಾಯುದೇವರೇ ಅಲ್ಲವೇ? ಎಲ್ಲರಲ್ಲೂ ಕೂಡ ಬಲಪ್ರದ ರೂಪದಲ್ಲಿ ಇರುವವರು ಯಾರು? ವಾಯುದೇವರೇ. ಅದರಿಂದ ದುರ್ಯೋಧನಲ್ಲೂ ಕೂಡ ಬಲವನ್ನ, ಜರಾಸಂದನಲ್ಲೂ ಬಲವನ್ನು ಕೊಡುವವರು ಇವರೇ. ಅದರಿಂದ ಭೀಮಸೇನ ದೇವರಿಗೆ ಯಾವ ತೊಂದರೆ ಇದೆ? ಯಾವ ತೊಂದರೆಯೂ ಇಲ್ಲ. ಇದು ಜಾನತಃ ಲೋಕಾನ್ ಪ್ರತ್ಯಪಿ ನ ಧರ್ಮ. ಯಾವ ಧರ್ಮಾನಿಯೂ ಆಗಿಲ್ಲ. ಅವಧ್ಯತ್ವ ವಿಷಯ ಶಿವವರ ರುದ್ರವರ. ಯದ್ಯಪಿ ದುರ್ಯೋಧನನಿಗೆ ಶಿವನ ವರ ಇದೆ ಮತ್ತು ಬಲರಾಮನಿಂದ ಗದಾ ಶಿಕ್ಷೆಯನ್ನು ಪಡೆದಿದ್ದಾನೆ. ಅದರಿಂದ ದುರ್ಯೋಧನ ಜರಾಸಂಧ ಉಪಮಃ ಅಂದ್ರೆ ಜರಾಸಂಧ ಸದೃಶನಾಗಿದ್ದಾನೆ ಅಂತ. ಜರಾಸಂಧನಿಗೂ ಅಷ್ಟೇ ಶಿವನ ವರ ಇತ್ತು, ಅದೇ ತರ ದುರ್ಯೋಧನನಿಗೂ ಇದೆ. ಆದರೂ ಅನೇಕ ಬಾರಿ ರುದ್ರದೇವರ ವರ ಪಡೆದ ದೇವರನ್ನ ಭೀಮ ಸಂಹಾರ ಮಾಡಿದ್ದುಂಟು. ಅದರಿಂದ ದುರ್ಯೋಧನನ್ನ ಸಂಹಾರ ಮಾಡುವ ವಿಷಯದಲ್ಲಿ ಭೀಮನಿಗೆ ಯಾವ ಕಷ್ಟವೂ ಇಲ್ಲ. ಅದರಿಂದ ಭೀಮಸ್ಯ ಪ್ರಭಾವಜ್ಞ ಅಪಿ ಪ್ರತಿಜ್ಞಾಪಾಲನ ರೂಪ ಧರ್ಮ ಮನ್ವಂತೆ ಇದು ವಾಕ್ಷಿಷಯ. ಅದರಿಂದ ಭೀಮನ ಪ್ರತಿಮೆ ಬಲ್ಲವರು ಕೂಡ ಈ ಒಂದು ಸಂದರ್ಭದಲ್ಲಿ ಭೀಮ ಆಪತ್ಕಾಲದಿಂದ ಏನೋ ಮಾಡಿಬಿಟ್ಟಿದ್ದಾನೆ ಹಾಗೆ ಅಂತ ಭೀಮ ಮಾಡಿದ ದುರ್ಯೋಧನ ಸಂಹಾರವನ್ನ ಅಂದ್ರೆ ತೊಡೆ ಮುರಿದಿದ್ದನ್ನ ಅಧರ್ಮ ಅಂತ ಕೆಲವರು ತಿಳಿದಿದ್ದಾರೆ. ಭೀಮನ ಪ್ರಭಾವವನ್ನ ಬಲ್ಲವರು ಕೂಡ ಈ ಒಂದು ಸಂದರ್ಭದಲ್ಲಿ ಭೀಮನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಒಟ್ಟು ಅಭಿಪ್ರಾಯ. ತಸ್ಮಾತ್ ಸದ್ಧರ್ಮ ಏವಾಯಂ ಭೀಮಚೀರ್ಣ ಇತಿ ಬ್ರುವನ್ ಅಪಿ ಸಂಶಯಿನಂ ಚಕ್ರೇ ಧರ್ಮರಾಜಂ ಜಗತ್ಪತಿ. ಅದರಿಂದ ತಸ್ಮಾತ್ ಯದ್ಯಪಿ ಅಧರ್ಮದಿಂದಲೇ ಸಂಹಾರ ಮಾಡಿದ್ದು ಅಂತ ಹೇಳಿ ಕೃಷ್ಣ ಇಷ್ಟೆಲ್ಲ ಸಮರ್ಥನೆ ಮಾಡಿ ಅದರಿಂದ ಭೀಮ ಸಂಹಾರ ಮಾಡಿದ್ದು ಧರ್ಮವೇ ಹಾಗೆ ಅಂತ ಇಷ್ಟು ಮಾತುಗಳನ್ನು ಹೇಳಿದ್ರಿಂದ ಧರ್ಮರಾಜನಿಗೆ ಆ ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತು. ಓ, ಭೀಮಸೇನ ದೇವರು ಅಧರ್ಮದಿಂದಲೇ ಯುದ್ಧ ಮಾಡಿದ್ದಾರೆ. ಈ ಸಮಾಧಾನ ಎಲ್ಲ ಅವನ ತಲೆಗೆ ಹೋಗ್ಲೇ ಇಲ್ಲ ಯುಧಿಷ್ಠಿರನದ್ದು. ತಾನೇನ್ ಪ್ರಶ್ನೆ ಮಾಡಿದ ಆ ಸಂಶಯ ಅಧರ್ಮದಿಂದ ಸಂಹಾರ ಮಾಡಿದಾನೆ ಹಾಗೆ ಅಂತ ಆ ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತಾವ.
ಅದು ಭಾಗವತದಲ್ಲಿ ನಾವು ನೋಡ್ತೀವಿ, ಕೊನೆಗೆ ಬರ್ತದೆ. ಅದರಿಂದಲೇ ಕೃಷ್ಣ ಭೀಷ್ಮರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಭೀಷ್ಮರು ಹೇಳ್ತಾರೆ ಇದೆಲ್ಲ ಧರ್ಮವೇ ಹಾಗೆ ಅಂತ ಹೇಳಿದ ಮೇಲೆ ಸಹಸ್ರನಾಮ ಪಾರಾಯಣ ಎಲ್ಲ ಬರ್ತದೆ. ಭೀಷ್ಮರು ಉಪದೇಶ ಮಾಡಿದ್ದು ಅಂತೆಲ್ಲ ಬರ್ತದೆ. ಆಗ ಯುಧಿಷ್ಠಿರನ ಸಂಶಯ ಪರಿಹಾರ ಆಗ್ತದೆ. ಇಲ್ಲಿಂದ ಶುರುವಾದದ್ದು. ನಾವು ಧರ್ಮ ಯುದ್ಧ ಮಾಡಿದ್ದೀವೋ ಅಧರ್ಮ ಯುದ್ಧ ಮಾಡಿದ್ದೀವೋ ಹಾಗೆಂಬ ಒಂದು ಸಂಶಯ ಅವನಿಗೆ ತುಂಬಾ ಕಾಡ್ತಾ ಇತ್ತು ಯುಧಿಷ್ಠಿರನಿಗೆ. ಭೂಭಾರ ಕ್ಷತಿಜೋ ಧರ್ಮ ಮತ್ಸುಶ್ರೂಷಾತ್ಮಕಶ್ಚಯ ಭೀಮಸ್ಯೇವ ಭವೇತ್ ಸಮ್ಯಕ್ ಇತಿ ಬುದ್ಧ್ಯಾವರ ಪ್ರಭು. ಯುಧಿಷ್ಠಿರಸ್ಯ ಸಂಶಯತ್ವಂ ಕರ್ತು ಶ್ರೀಕೃಷ್ಣಸ್ಯ ಪ್ರಯೋಜನ. ಅಲ್ಲ, ಈ ರೀತಿಯಾಗಿ ಕೃಷ್ಣ ಯಾಕೆ ಆ ಸಂಶಯ ಉಳಿಯುವಂತೆ ಮಾಡಿದ? ಈಗ ಆಚಾರ್ಯರು ಆಗಲಿ ಕೃಷ್ಣ ಆಗಲಿ ಎಷ್ಟು ಸಮರ್ಥನೆ ಮಾಡಿ ಹೇಳಿದ್ದಾರೆ, ನಮಗೆ ಅರ್ಥ ಆಗ್ತದೆ ಭೀಮಸೇನ ದೇವರು ಮಾಡಿದ್ದು ಧರ್ಮ ಅಧರ್ಮ ಅಲ್ಲ ಹಾಗೆ ಅಂತ. ಇಷ್ಟು ಸ್ಪಷ್ಟವಾದ ಒಂದು ವಿವರಣೆ ಯುಧಿಷ್ಠಿರನಿಗೆ ಹೇಳಬಹುದಾಯ್ತಲ್ಲ. ಕೃಷ್ಣ ಅಧರ್ಮ ಅಂತ ಹೇಳಿ ಆಮೇಲೆ ಅದನ್ನ ಧರ್ಮ ಅಂತ ಸಮರ್ಥನೆ ಮಾಡಿದ್ದು ಯಾಕೆ? ಯಾಕೆ ಹಂಗ್ ಮಾಡಿದ? ಅದರಿಂದ ಯುಧಿಷ್ಠಿರನಿಗೆ ಸಂಶಯ ಅಂತಾನೆ ಉಳಿದೋಯ್ತು. ಅಧರ್ಮದಿಂದಲೇ ಮಾಡಿದ್ದೀವಿ ಎಂಬ ಒಂದು ಸಂಶಯ ಉಳಿದೋಯ್ತು. ಅದರ ಪ್ರಯೋಜನ ಏನು ಹಾಗೆ ಅಂತ. ಮತ್ಸುಶ್ರೂಷನಾತ್ಮಕ ಸೇವಾರೂಪ ಭೂಭಾರ ಹನನ ಜಹ ಭೂಮೇ ಭಾರಭೂತ ದೈತ್ಯಾನ ಸಂಹಾರಣ ಜನ್ಯ ಯಹ ಧರ್ಮ ಸಹ ಭೀಮಸ್ಯೇವ ಸಮ್ಯಕ್ ಸಾಕಲ್ಯೇನ ಭವೇತ್. ಕೃಷ್ಣ ಅವತಾರ ಮಾಡಿದ ಯಾತಕ್ಕೆ? ಭೂಭಾರ ಹರಣಕ್ಕಾಗಿ. ಜಾತಃ ಕಂಸವಧಾರ್ಥಾಯ ಭೂಭಾರೋದ್ಧಾರಣಾಯ ಚ ಅಂತ ಹೇಳ್ತಾರೆ. ಭೂಭಾರೋತ್ತಾರಣಾಯ ಚ, ಭೂಮಿಯ ಭಾರವನ್ನ ಕಡಿಮೆ ಮಾಡೋದಕ್ಕೆ ಕೃಷ್ಣಾವತಾರ ಆದದ್ದು. ಅದಕ್ಕೆ ಸಹಕಾರಿಯಾಗಿ ಎಲ್ಲಾ ದೇವತೆಗಳು ಹುಟ್ಟಿದ್ದಾರೆ. ವಾಯುದೇವರು, ಸೂರ್ಯ, ಚಂದ್ರ ಅಂತ ಎಲ್ಲ ಹುಟ್ಟಿದ್ದಾರೆ ಆ ಭೂಭಾರ ಹರಣ ಸೇವೆಗಾಗಿ. ಆದರೆ ಯಾರೂ ಕೂಡ ಬಂದ ಕೆಲಸ ಸರಿಯಾಗಿ ಮಾಡಿಲ್ಲ. ಸೇವೆಗೆ ಅಂತ ಬಂದು ಕೃಷ್ಣನಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ. ಅದು ಭೂಮಿಯ ಒಂದು ಪ್ರಭಾವವೂ ಹೌದು. ಭೂಮಿಯಲ್ಲಿ ಬಂದ್ರೆ ಹಂಗೆ ಆಗ್ತದೆ. ಅದರಿಂದ ಭೀಮಸೇನ ದೇವರು ಮಾತ್ರ ಹಾಗಿಲ್ಲ. ತಾವು ಬಂದ ಕಾರ್ಯ ಏನು? ಭೂಭಾರ ಹರಣ. ಅದನ್ನ ಸರಿಯಾಗಿ ಮಾಡಿದವರು ಭೀಮಸೇನ ದೇವರು ಮಾತ್ರ. ಇನ್ಯಾರು ಸರಿಯಾಗಿ ಮಾಡಿಲ್ಲ ನೋಡಿ. ಅದರಿಂದ ಪರಮಾತ್ಮ ಭೀಮಸೇನ ದೇವರಿಗೆ ಮಾತ್ರ ಇದೆಲ್ಲ ಸರಿಯಾಗಿ ಗೊತ್ತಿದೆ ಹಾಗೆ ಅಂತ ಬುದ್ಧಿಯ ಅಭಿಪ್ರಾಯ. ಆ ಅಭಿಪ್ರಾಯದಿಂದ ಪ್ರಭು ಸಮರ್ಥ ಶ್ರೀಕೃಷ್ಣ ಸಂಶಯಿನಂ ಚಕ್ರೆ. ಆ ಸಂಶಯ ಹಾಗೆ ಉಳಿಯುವಂತೆ ಮಾಡಿಬಿಟ್ಟು ಯುಧಿಷ್ಠಿರನಿಗೆ ಸಂಶಯ ಪರಿಹಾರ ಮಾಡಲಿಕ್ಕೆ ಮುಂದೆ ಹೋಗಲಿಲ್ಲ. ಯಾಕೆ? ಎಲ್ಲರೂ ಕೂಡ ಹಾಗೆ ಸಂಶಯ. ದೇವರ ವಿಚಾರದಲ್ಲಿ, ವಾಯುದೇವರ ವಿಚಾರದಲ್ಲಿ ಸಂಶಯ ಇದ್ದೇ ಇರ್ತದೆ ಕೆಲವರಿಗೆ. ಎಷ್ಟು ಹೇಳಿದ್ರು ಕೂಡ ಒಪ್ಕೊಳ್ಳಲ್ಲ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅಷ್ಟು ಮನಸ್ಸು ಅಷ್ಟು ಬೇಗ ಒಪ್ಪಲ್ಲ. ಅದು ಕೃಷ್ಣನೇ ಹೇಳಿದ್ರು ಹಂಗ ಆಗ್ತದೆ ನೋಡಿ. ಅದರಿಂದ ಅವರ ಯೋಗ್ಯತೆ ಹಾಗಿರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ಭೀಮಸೇನ ದೇವರು ಮಾಡಿದ್ದು ಅದು ಧರ್ಮದ ಯುದ್ಧವೇ, ಯಾವ ಅನ್ಯಾಯವೂ ಅಲ್ಲಿ ಆಗಲಿಲ್ಲ ಅಂತ ಒಟ್ಟು ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.